टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿತ್ತನೆ ಮಾಡ್ತಕ್ಕಂಥ ಬಿತ್ತನೆ ಬೀಜದ ಬೆಲೆಯನ್ನು 60% ಹೆಚ್ಚಳ ಮಾಡಿದ್ರು. ಬಿಯರ್ ಬೆಲೆ 4 ಬಾರಿ ಜಾಸ್ತಿ ಆಯಿತು, 45%. ಹಾಲಿನ ಬೆಲೆ 15% ಹೆಚ್ಚು ಮಾಡಿದ್ರು. ಮತ್ತೂ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು 5 ರೂಪಾಯಿ ಫರ್ ಲೀಟರ್ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲೆ 3 ರೂಪಾಯಿ ಸೆಸ್ ಹಾಕಿದರು. ಇಷ್ಟೆಲ್ಲ ಆದ ನಂತರವೂ ಕೂಡ 10,000 ಕೋಟಿ ತೆರಿಗೆ ಸಂಗ್ರಹದಲ್ಲಿ ಕೋತ. ಇಷ್ಟೆಲ್ಲ ತೆರಿಗೆ ಏರಿಸಿದ ನಂತರನೂ ನಾನು ಮುಖ್ಯಮಂತ್ರಿಗಳಿಗೆ ಕೇಳೋಕ್ಕೆ ಬಯಸೋದು, ಸಾಲ ಮಾಡಿ ತುಪ್ಪ ತಿನ್ನಬೇಕು ಅನ್ನೋದು ಚಾರುವಾಕ ನೀತಿಯಾಗಿತ್ತು. ನೀವು ಸಾಲ ಮಾಡಿದ್ದೀರಿ, ತುಪ್ಪ ಯಾರಿಗೆ ಕೊಟ್ಟಿದ್ದೀರಿ? ಬೆಲೆ ಏರಿಕೆ ಬರೆಯನ್ನು ಎಲ್ಲರ ಮೇಲೂ ಹೇರಿದ್ದೀರಿ. ತುಪ್ಪ ಯಾರು ತಿಂತಾ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ? ಸಾಲ ಏರಿಕೆ ಆಗ್ತಾಯಿದೆ, ತುಪ್ಪ ಯಾರು ತಿಂತಾ ಇದ್ದಾರೆ? ಭಾಳ ಗಂಭೀರವಾಗಿ ಆಲೋಚಿಸಬೇಕಾಗಿರೋದು. ಕಮಿಟೆಡ್ ಎಕ್ಸ್ಪೆಂಡಿಚರು, ಬದ್ಧತಾ ವೆಚ್ಚ 250 ಅಂದರೆ 250 ಲಕ್ಷ ಕೋಟಿ ರೂಪಾಯಿ ಏರಿಕೆಯಾಗಿದೆ. ಅಂದರೆ 2.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿಗೆ ಆಗಿದೆ. 2.5 ಲಕ್ಷ, 250 ಲಕ್ಷ, 2.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಳ ಆಗಿದೆ ಬದ್ಧತಾ ವೆಚ್ಚ. ಇದನ್ನು ಯಾವ ಆರ್ಥಿಕ ತಜ್ಞರು ಸಮರ್ಥನೆ ಮಾಡಲಿಕ್ಕಾಗತ್ತೆ? ಇನ್ನು ಈ ಬಾರಿ ಬಜೆಟ್ನಲ್ಲಿ ಕೆಲವರಿಗೆ ಖುಷಿಯಾಗಿದೆ. ನಾನು AICC ಅಧ್ಯಕ್ಷರಿಗೆ ಮತ್ತು KPCC ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ, ಇದು ಕಾಂಗ್ರೆಸ್ ಬಜೆಟೋ ಮುಸ್ಲಿಂ ಲೀಗ್ ಬಜೆಟೋ? ಬಹುಶಃ ಜಿನ್ನಾ ಆತ್ಮ ಭಾಳ ಖುಷಿ ಪಡ್ತಿರ್ಬೋದು, ಅಥವಾ ಜಿನ್ನಾ ಆತ್ಮವೇ ಇವರಿಗೆ ಪ್ರಚೋದನೆ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ ಸಿದ್ದರಾಮಯ್ಯನವರಿಗೆ. ಯಾಕೆಂದರೆ ನೋಡಿ, ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಸಂವಿಧಾನದ ಆರ್ಟಿಕಲ್ 15 ಮತ್ತು ಆರ್ಟಿಕಲ್ 42 SC/ST ಮೀಸಲಾತಿಯನ್ನು ಸಮರ್ಥಿಸುತ್ತೆ. ಮತೀಯ ಆಧಾರಿತ ಮೀಸಲಾತಿಯನ್ನು ಸಂವಿಧಾನ ಒಪ್ಪಲಿಲ್ಲ. ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ಮತೀಯ ಆಧಾರಿತ ಮೀಸಲಾತಿಯ ಬೇಡಿಕೆಯನ್ನು, ಅಂದರೆ ರಿಲಿಜಿಯಸ್ಟ್ ಬೇಸ್ಡು ರಿಸರ್ವೇಷನ್ನ ಕೆಲವರು ಡಿಮಾಂಡ್ ಮಾಡಿದ್ರು. ಬ್ರಿಟಿಷರ ಕಾಲದಲ್ಲಿ ಇತ್ತು, ಕೊಡಬೇಕು ಅಂಥೇಳಿ. ಭಾಳ ಸ್ಪಷ್ಟವಾಗಿ ಸಂವಿಧಾನ ರಚನಾ ಸಭೆ ನಿರಾಕರಿಸ್ತು, ಕಾರಣನೂ ಕೊಡ್ತು. ನೀವು ಮತೀಯ ಆಧಾರದಲ್ಲಿ ದೇಶ ಒಡೆದ್ರಿ, ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬದುಕೋಕ್ಕಾಗಲ್ಲ ಅಂತ ಬೇರೆ ದೇಶ ತಗೊಂಡ್ರಿ, ಮತ್ತೆ ಮತೀಯ ಆಧಾರದ ಮೀಸಲಾತಿ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ಅರ್ಥಹೀನ ಅಂಥೇಳಿ ಭಾಳ ಸ್ಪಷ್ಟವಾಗಿ ನಿರಾಕರಿಸಿದರು. ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮತ್ತೆ ಮತೀಯ ಆಧಾರಿತ ಮೀಸಲಾತಿ ಘೋಷಣೆ ಮಾಡಿ ಅದರ ಮುಂದುವರಿಕೆ ಭಾಗವಾಗಿ ಗುತ್ತಿಗೆದಾರರಲ್ಲೂ 2 ಕೋಟಿಯವರೆಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಮುಸಲ್ಮಾನರಿಗೆ ಮೀಸಲಾತಿ ಕೊಡಲಿಕ್ಕೆ ಘೋಷಣೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ಕಮ್ಯುನಲ್ ಪೊಲಿಟಿಕ್ಸ್ನ ತೋರಿಸುತ್ತೆ, ಕೋಮುವಾದಿ ರಾಜಕಾರಣವನ್ನು ತೋರಿಸುತ್ತೆ. ಅದಕ್ಕೆ ನಾನು ಹೇಳಿದೆ, ಇದು ಮುಸ್ಲಿಂ ಲೀಗ್ ಬಜೆಟೋ ಕಾಂಗ್ರೆಸ್ ಬಜೆಟೋ ಅಂಥೇಳಿ. ಮುಸ್ಲಿಮರ ಸರಳ ಮದುವೆಗೆ 50,000. ಯಾಕೆ? ಓಟ್ ತಗೊಳ್ಬೇಕಾದ್ರೆ ಮಾತ್ರ ನಿಮಗೆ ಹಿಂದೂ ಬೇಕಾ? ನಾನು ಹಿಂದೂ ಅಲ್ವಾ ಅಂತ ಹೇಳ್ತಾ ಇದ್ರಿ.